ಅಲ್ಲಿ ನಾನು ಬೆಂಕಿ ಹಚ್ಚಕ್ಕೆ ಹೋಗಿದ್ದ, ಅದರಿಂದ ಬೆಂಕಿ ಪಟ್ಟಣವೇ ಇಲ್ಲದೆ ಬೆಂಕಿಗೆ ಇರ್ತೀನಿ ಅಂತಲ್ಲ ನಾನು. ನಮ್ಮ ಸ್ನೇಹಿತರು ಹೇಳೋರು, ಪಾಪ ನಮಗೆ ಅದು ಬಿಟ್ಟರೆ ಅಭಿವೃದ್ಧಿ ಅನ್ನೋದೇ ಗೊತ್ತಿಲ್ವಂತಲ್ಲ. ಮಾಗಡಿ ಅಭಿವೃದ್ಧಿ ಬಗ್ಗೆ ಅವರಿಂದ ನಾನು ಸರ್ಟಿಫಿಕೇಟ್ ತಗೋಬೇಕಾಗಿಲ್ಲ. ಮಾಗಡಿ ಜನ ಕೊಡ್ತಾರೆ ನನಗೆ, ನಾನೇನು ಮಾಡಿದ್ದೇನೆ ಅಂತಕ್ಕಂಥ ಒಂದು ಭಾಗ. ಇವ್ರಿಗೆ ಸರ್ಟಿಫಿಕೇಟ್ ಯಾರು ಕೊಟ್ಟರು ಹೇಳಿ? ಮಾಗಡಿನಲ್ಲಿ 2009ರಿಂದ 2013 ಸುಮಾರು 600 ಕೋಟಿ ಕೆಲಸನೇ ಮಾಡಿದೆ. ಕಳ್ಳ ಬಿಲ್ ಮಾಡಿ ದುಡ್ಡನ್ನು ಲೂಟಿಯಾಗಿದೆ ಅಂತೇಳಿ ವಿಧಾನಸಭೆಯಲ್ಲಿ ಗಲಾಟೆ ಮಾಡಿದವರು ಯಾರು? ನನ್ನ ಕರ್ಕೊಂಡೋಗಿ ಭಾಷಣ ಮಾಡಿಸೋರಲ್ಲ ರಾಜ್ಯದ ಮುಖ್ಯಮಂತ್ರಿಗಳು, ಅವರೇ ತಾನೇ ಹೇಳಿದ್ದು. ಯಾತಿಗೆ ಮುಚ್ಚಾಕಿದ್ರು ಅದನ್ನು? ಮಾಗಡಿಯಲ್ಲಿ ನಡೆದಂಥ ಅಕ್ರಮನ ಯಾರು ಮುಚ್ಚಾಕಿದವರು? ಇವರೆಲ್ಲ ನನ್ನ ಬಗ್ಗೆ ಚರ್ಚೆ ಮಾಡ್ಯಾರೆ. ಏನು ಮಾಡೋಕ್ಕಾಯ್ತದೆ? ಇದನ್ನು ನೋಡ್ಬೇಕು ನಾವು. ಅಂದರೆ ನೀವು ಇದು ನಾಗಮಂಗಲಕ್ಕೆ ಹೋಗಿ ಸಹಿಸೋಕ್ಕಾಗದ ಈ ರೀತಿ ಹೇಳ್ತಾ ಇದ್ರೆ ಅಂತಾರೆ. ನಾನು ಕರ್ನಾಟಕಕ್ಕೆ ಬಂದರೆ ಸಹಿಸಲ್ಲ ಇಲ್ಲಿ. ಇದು ನನ್ನ ಪರಿಸ್ಥಿತಿ. ನನ್ನ ಮುಖ ನೋಡ್ತಿದ್ದಾಗೇನೆ, ನನ್ನ ಹೆಸರೇನಾದರೂ ಬರ್ತಿದ್ದಂಗೆ ಅಯ್ಯೋ ಮುಗ್ದೇ ಹೋದ ಅಂತ ಅನ್ಕೊಂಡಿದ್ದು. ಏನಪ್ಪ ಕೇಂದ್ರದಲ್ಲಿ ಮಂತ್ರಿ ಆಗ್ಬಿಟ್ಟಲ್ಲ, ಮತ್ತೆ ಈ ಒಂದು ನೋವಿದೆಯಲ್ಲ ಅವ್ರದ್ದು, ಆ ನೋವಿಗೆ ನಾನು ಔಷಧಿಯಲ್ಲಿಂದ ಕೊಡಲಿ? ಔಷಧಿ ಕೊಡೋಕೆ ಸಾಧ್ಯ ಇಲ್ಲ. ಅದಕ್ಕೆ ಉಪಚುನಾವಣೆ ಅಂತ ಹೋಗ್ತಾ ಇದ್ದಾರೆ ಕುಮಾರಸ್ವಾಮಿ ಈಗ ಅಂತ ಹೇಳಿ. ಎಲ್ಲಿಗೆ? ನಾಗಮಂಗಲಕ್ಕೆ. ಚನ್ನಪಟ್ಟಣದ ಚುನಾವಣೆಗೂ ನಾಗಮಂಗಲಕ್ಕೂ ಹೋಗೋಕ್ಕೂ ಸಂಬಂಧ ಏನು ನನಗೆ? ಬೆಂಕಿ ಅಲ್ಲಿ ಆದಂಥ ಘಟನೆಗೋಸ್ಕರ ಹೋಗಿದ್ದೀನಿ. ಜನಕ್ಕೆ ಒಂದು ಶಾಂತಿ ಹೇಳಿ ಹೋಗಲಿ. ನಾನು ಏನಾದರೂ ಅಲ್ಲಿ ಹೋದ್ನಲ್ಲ, ಯಾವುದಾದ್ರು ಒಂದು ಸಮಾಜ ಓಲೈಸ್ಕೊಂಬಂದ, ಎರಡೂ ಸಮಾಜಗಳಲ್ಲಾಗಿರ್ತಕ್ಕಂಥ ಅನಾಹುತಗಳನ್ನು ಸ್ಥಳ ಪರಿಶೀಲನೆ ಮಾಡಿ ಎರಡೂ ಸಮಾಜದಲ್ಲಾಗಿರ್ತಕ್ಕಂಥ ಒಂದು ನಷ್ಟಗಳಿಗೆ ಪರಿಹಾರ ಕೊಟ್ಟು ಬಂದೆ. ನಾನು ಯಾವುದೋ ಒಂದು ಸಮಾಜ ಓಲೈಸ್ಲಿಕ್ಕೆ ಹೋಗಲಿಲ್ಲ. ನಮ್ಮವ್ರು ಅದನ್ನೇ ಹೇಳ್ತಾರೆ ಈಗ, ನಮ್ಮ ಕುಮಾರಣ್ಣಗೆ ಇನ್ನೂ ಬುದ್ಧಿ ಬರಲಿಲ್ಲ, ಜಾತಿಗೆ ನಂಬ್ತಾರೆ ಅಂತೇಳಿ. ಆದರೆ ನಾನಿರ್ತಕ್ಕಂಥದ್ದು ಇದೇನೋ ಜಾತಿ ಬೇರೆ ಹೇಳೋರಲ್ಲ. ನಾನು ಕೆಲವು ಉತ್ತರ ಕೂಡ ಆ ಮಟ್ಟಿಗೆ ಇಳಿಲೂಬಾರದು ನಾನು. ಆದರೆ ಒಂದು ನಾಡಿನ ಜನತೆಗೆ ಹೇಳ್ತೇನೆ, ಕೈ ಜೋಡಿಸಿ ಮನವಿ ಮಾಡ್ತೇನೆ, ನೆಮ್ಮದಿ ಒಂದು ಭಾಗ. ಇಂಥ ವ್ಯಕ್ತಿಗಳನ್ನು ಎಚ್ಚರಿಕೆಯಿಂದ ಗಮನಿಸಿ. ಈ ರಾಜ್ಯ ಇವತ್ತು ಯಾವ ಮಟ್ಟಕ್ಕೆ ಹೋಗ್ತಾ ಇದೆ. ಈ ರಾಜ್ಯ ಒಂದು ಶಾಂತವಾದಂಥ ರಾಜ್ಯ ಅಷ್ಟೇ ಅಲ್ಲ, ಅತ್ಯಂತ ಪ್ರಗತಿಪರವಾದಂಥ ರಾಜ್ಯ ಇದು.